ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನಮ್ಮನೆ ಮದ್ದು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಟೈಫಾಯ್ಡ್ ಕಾಯಿಲೆ ಅಂದರೆ ಟೈಫಾಯ್ಡ್ ಜ್ವರದ ಬಗ್ಗೆ ತಿಳ್ಕೊಳ್ಳೋಣ. ಟೈಫಾಯ್ಡ್ ಜ್ವರ ಅನ್ನೋದು ಸಾಲ್ಮೊನೆಲ್ಲಾ ಟೈಫಿ ಅನ್ನೋ ಬ್ಯಾಕ್ಟೀರಿಯಾದಿಂದ ಉಂಟಾಗುವಂಥದ್ದು ಒಂದು ಜ್ವರ. ಇದು ಪ್ರಾಥಮಿಕವಾಗಿ ಕಲುಷಿತ ಆಹಾರ ಮತ್ತು ನೀರಿನ ಮೂಲಕ ಹರಡೋ ಒಂದು ಗಂಭೀರವಾಗಿರೋ ಕಾಯಿಲೆ. ಕಾರಣ ಮತ್ತು ಲಕ್ಷಣಗಳನ್ನ ಅರ್ಥ ಮಾಡಿಕೊಂಡ್ರೆ ಚಿಕಿತ್ಸೆ ಆಯ್ಕೆ ಮಾಡ್ಕೊಳೋದಕ್ಕೆ ನಮಗೆ ಈಸಿ ಆಗುತ್ತೆ. ಹಾಗೆ ಈ ಸಾಂಕ್ರಾಮಿಕ ರೋಗನ ಪರಿಣಾಮಕಾರಿಯಾಗಿ ನಿರ್ವಹಿಸೋದಕ್ಕೂ ಸಹಾಯ ಮಾಡುತ್ತೆ. ಇನ್ನು ಟೈಫಾಯ್ಡ್ ಜ್ವರ ಅನ್ನೋದು ಒಂದು ಗಂಭೀರವಾಗಿರೋ ಸೋಂಕು. ಇದು ಕಲುಷಿತ ಆಹಾರ ಮತ್ತು ನೀರಿನ ಮೂಲಕ ಹರಡುತ್ತೆ. ಕಳಪೆ ನೈರ್ಮಲ್ಯ ಹೊಂದಿರೋವಂಥ ಅಂದರೆ ಕೊಚ್ಚೆ ಪ್ರದೇಶಗಳಲ್ಲಿ ಇವು ಹೆಚ್ಚಾಗಿ ಕಂಡುಬರುತ್ತೆ. ಈ ಕಾಯಿಲೆ ಜೀರ್ಣಾಂಗ ವ್ಯವಸ್ಥೆ ಮೇಲೆ ಪರಿಣಾಮ ಬೀರುತ್ತೆ. ಆದರೆ ಚಿಕಿತ್ಸೆ ನೀಡದೇ ಇದ್ದರೆ ದೇಹದ ಎಲ್ಲ ಭಾಗಗಳ ಮೇಲೂ ಪರಿಣಾಮ ಬೀರಬಹುದು. ಇನ್ನು ಟೈಫಾಯ್ಡ್ ಜ್ವರದ ಕಾರಣ ನೋಡೋದಾದರೆ ಕಲುಷಿತ ನೀರು ಅಥವಾ ಆಹಾರ. ಕಲುಷಿತ ನೀರಿಂದ ತಯಾರಿಸಿದ ಅಥವಾ ಬ್ಯಾಕ್ಟೀರಿಯಾ ಸೋಂಕಿತ ವ್ಯಕ್ತಿಗಳು ತಯಾರಿಸಿದ ಆಹಾರ ಅಥವಾ ಪಾನೀಯವನ್ನು ಸೇವಿಸೋದ್ರಿಂದ ಬ್ಯಾಕ್ಟೀರಿಯಾ ಹರಡಬಹುದು. ಕಳಪೆ ನೈರ್ಮಲ್ಯ ಅಂದರೆ ಶೌಚಾಲಯ ಬಳಸಿದ ನಂತರ ಅಥವಾ ತಿನ್ನೋ ಮೊದಲು ಕೈಗಳನ್ನು ಸರಿಯಾಗಿ ತೊಳೆದಿರೋದ್ರಿಂದನೂ ಅಪಾಯ ಹೆಚ್ಚಾಗುತ್ತೆ. ಸೋಂಕಿತ ವ್ಯಕ್ತಿಯೊಂದಿಗೆ ನಿಕಟ ಸಂಪರ್ಕ ಅಂದರೆ ನೀವು ಟೈಫಾಯ್ಡ್ ಸೋಂಕು ಹರಡಿರೋ ವ್ಯಕ್ತಿಗಳೊಟ್ಟಿಗೆ ನಿರಂತರವಾಗಿ ಸಂಪರ್ಕದಿಂದ ಇರೋದ್ರಿಂದ ಅಥವಾ ಅಂಥ ಪ್ರದೇಶಗಳಲ್ಲಿ ವಾಸಿಸೋದ್ರಿಂದ ನಿಮಗೆ ಟೈಫಾಯ್ಡ್ ಬರಬಹುದು. ಕೆಲವು ವ್ಯಕ್ತಿಗಳು ಟೈಫಾಯ್ಡಿಂದ ಚೇತರಿಸ್ಕೊಂಡಿದ್ರು ಅವರೊಳಗೆ ಇನ್ನೂ ಬ್ಯಾಕ್ಟೀರಿಯಾ ಅಂಶ ಇರುತ್ತೆ. ಅಂಥ ವ್ಯಕ್ತಿಗಳಿಂದ ಅವ್ರಿಗೆ ತಿಳಿದೇನೂ ಹರಡಬಹುದು. ಇನ್ನು ಇದರ ಲಕ್ಷಣ ಅಂದರೆ ತೀವ್ರ ಜ್ವರ 104 ಡಿಗ್ರಿಯಿಂದ 40 ಡಿಗ್ರಿ ಸೆಲ್ಸಿಯಸ್ವರೆಗೂ ಇರ್ಬೋದು. ದೌರ್ಬಲ್ಯ ಮತ್ತು ಆಯಾಸ, ಹೊಟ್ಟೆ ನೋವು ಮತ್ತು ಅಸ್ವಸ್ಥತೆ, ಹಸಿವು ಕೊರತೆ, ತಲೆನೋವು, ಅತಿಸಾರ ಅಥವಾ ಮಲಬದ್ಧತೆ ಆಗ್ಬೋದು, ಒಣಕೆಮ್ಮು ಉಂಟಾಗ್ಬೋದು, ಚರ್ಮದ ಮೇಲೆ ಗುಳ್ಳೆಗಳು, ತೀವ್ರತರವಾದ ಪ್ರಕರಣಗಳಲ್ಲಿ ಗೊಂದಲ ಅಥವಾ ಮಾನಸಿಕ ಅಸ್ವಸ್ಥತೆ ಉಂಟಾಗ್ಬೋದು. ಇನ್ನು ಟೈಫಾಯ್ಡ್ ಚಿಕಿತ್ಸೆಗೆ ಟಾಪ್ 12 ಮನೆಮದ್ದು ನೋಡೋದು ಅಂತಂದರೆ ಮೊದಲನೇದಾಗಿ ಹೈಡ್ರೇಟ್ ಆಗಿರಬೇಕು. ಟೈಫಾಯ್ಡ್ ಜ್ವರ ಸಮಯದಲ್ಲಿ ಪ್ರಾಥಮಿಕ ಕಾಳಜಿ ಜ್ವರದಿಂದ ಉಂಟಾಗೋ ಬೆವರು ಮತ್ತು ಜಠರಗಳಿನ ಲಕ್ಷಣಗಳನ್ನು ನಿರ್ಜಲೀಕರಣ ಆಗಿರುತ್ತೆ. ನೀರನ್ನು ಅತಿ ಹೆಚ್ಚು ಕುಡಿಯೋದ್ರಿಂದ ನೀರಿನ ಮಟ್ಟ ಕಾಪಾಡಿಕೊಳ್ಳೋದ್ರಿಂದ ಸ್ಪಷ್ಟ ಸಾರಗಳು ಮತ್ತು ಮೌಖಿಕ ಪುನರ್ಜಲೀಕರಣ ಅಂದರೆ ನೀರಿನಂಶ ಮತ್ತೆ ಸಿಗೋದ್ರಿಂದ ಸಾಕಷ್ಟು ನೀರು ಕುಡಿಯೋ ಅವಶ್ಯಕತೆ ಇದೆ. ದಿನವಿಡೀ ನೀರನ್ನು ಆಗಾಗ ಕುಡಿತಿರಬೇಕಾಗತ್ತೆ. ಶುಂಠಿ ಚಹಾ. ಶುಂಠಿ ನೈಸರ್ಗಿಕವಾಗಿ ಉರಿಯೂತ ನಿವಾರಣೆ ಮತ್ತು ಆ್ಯಂಟಿಮೈಕ್ರೋಬಯಲ್ ಗುಣವನ್ನು ಹೊಂದಿದೆ. ಇದು ಜೀರ್ಣಕ್ರಿಯೆ ಅಸ್ವಸ್ಥತೆಯನ್ನು ಶಮನ ಮಾಡುತ್ತೆ. ತಾಜಾ ಶುಂಠಿ ಕೆಲವು ಹೋಳುಗಳನ್ನು ನೀರಿನಲ್ಲಿ ಕುದಿಸಿ ಶುಂಠಿ ಚಹಾ ತಯಾರಿಸಿ ವಾಕರಿಕೆ ಮತ್ತು ಹೊಟ್ಟೆ ನೋವು ಕಡಿಮೆ ಮಾಡೋದಕ್ಕೆ ಈ ಚಹಾವನ್ನು ಕುಡಿತಾ ಬನ್ನಿ. ನಿಂಬೆ ನೀರು. ನಿಂಬೆಹಣ್ಣು ಹೆಚ್ಚಿನ ವಿಟಮಿನ್ ಸಿ ಮಟ್ಟ ಹೊಂದಿದೆ. ಇದು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ನಿಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಸಹಾಯ ಮಾಡೋದಕ್ಕೆ ಬೆಳಗ್ಗೆ ಅರ್ಧ ನಿಂಬೆಹಣ್ಣನ್ನು 1 ಲೋಟ ಬೆಚ್ಚಗಿನ ನೀರಿಗೆ ಹಿಂಡಿ ಕುಡೀರಿ. ತುಳಸಿ ಎಲೆ. ತುಳಸಿ ಎಲೆ ಬ್ಯಾಕ್ಟೀರಿಯಾ ವಿರೋಧಿ ಗುಣ ಹೊಂದಿದೆ ಮತ್ತು ಜ್ವರ ಹಾಗೆ ಜಠರಗಳಿನ ಸಮಸ್ಯೆಯಿಂದ ಪರಿಹಾರ ನೀಡುತ್ತೆ. ಕೆಲವು ತುಳಸಿ ಎಲೆನ ನೀರಿನಲ್ಲಿ ಕುದಿಸಿ ಈ ಚಹಾನ ದಿನಕ್ಕೆ 1-2 ಬಾರಿ ಕುಡೀರಿ. ಜೇನುತುಪ್ಪ ಮತ್ತು ದಾಲ್ಚಿನ್ನಿ. ಜೇನುತುಪ್ಪ ನೈಸರ್ಗಿಕವಾಗಿ ಬ್ಯಾಕ್ಟೀರಿಯಾ ವಿರೋಧಿ ಗುಣನೇ ಹೊಂದಿದೆ. ದಾಲ್ಚಿನ್ನಿ ಜ್ವರ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ದೈನಂದಿನ ರೋಗ ನಿರೋಧಕ ಶಕ್ತಿನ ಹೆಚ್ಚೋದಕ್ಕೆ 1 ಚಮಚ ಜೇನುತುಪ್ಪನ 1 ಚಮಚ ದಾಲ್ಚಿನ್ನಿ ಪುಡಿಯೊಂದಿಗೆ ಸೇರಿಸಿ ಕುಡಿಯೋದ್ರಿಂದ ಒಳ್ಳೆ ಫಲಿತಾಂಶ ದೊರೆಯುತ್ತೆ. ಇನ್ನು ದಾಳಿಂಬೆ ರಸ. ದಾಳಿಂಬೆ ಉತ್ಕರ್ಷಣ ನಿರೋಧಕಗಳಿಂದ ತುಂಬಿದೆ. ಟೈಫಾಯ್ಡ್ ಸಮಯದಲ್ಲಿ ನಿಮ್ಮ ಒಟ್ಟಾರೆ ಆರೋಗ್ಯ ಸುಧಾರಿಸೋದಕ್ಕೆ ದಾಳಿಂಬೆ ಸಹಾಯ ಮಾಡುತ್ತೆ. ನಿಮ್ಮ ರೋಗ ನಿರೋಧಕ ಶಕ್ತಿ ಬಲಪಡಿಸೋದಕ್ಕೆ ಪ್ರತಿದಿನ 1 ಲೋಟ ತಾಜಾ ದಾಳಿಂಬೆ ರಸನ ಸೇವಿಸಿ. ಮೆಂತ್ಯ ಬೀಜಗಳು. ಮೆಂತ್ಯ ಬೀಜ ಶೀತಲೀಕರಣ ಗುಣ ಹೊಂದಿದೆ. ಜ್ವರ ಮತ್ತು ಅಸ್ವಸ್ಥತೆಯನ್ನು ಕೂಡ ಇದು ನಿವಾರಿಸುತ್ತೆ. 1 ಟೀ ಚಮಚ ಮೆಂತ್ಯ ಬೀಜನ ರಾತ್ರಿಡೀ ನೀರಿನಲ್ಲಿ ನೆನೆಸಿ ಮರುದಿನ ಬೆಳಗ್ಗೆ ಆ ನೀರನ್ನು ಕುಡೀರಿ. ಮಜ್ಜಿಗೆ. ಇದೊಂದು ಪ್ರೋಬಯೋಟಿಕ್ ಪಾನೀಯ ಆಗಿದೆ. ಇದು ಹೊಟ್ಟೆ ಅಸ್ವಸ್ಥತೆಯನ್ನು ಶಮನಗೊಳಿಸುತ್ತೆ. 1 ಕಪ್ ಮಜ್ಜಿಗೆನ 1 ಚಿಟಿಕೆ ಕಪ್ಪುಪ್ಪೊಂದಿಗೆ ಬೆರೆಸಿ ದಿನಕ್ಕೆ ಕೆಲವು ಬಾರಿ ಕುಡಿಯೋದ್ರಿಂದ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಅರಿಶಿಣದ ಹಾಲು. ಅರಿಶಿಣ ಉರಿಯೂತನ ಕಡಿಮೆ ಮಾಡೋ ಸಾಮರ್ಥ್ಯ ಹೊಂದಿದೆ. ಇದೆಲ್ಲರಿಗೂ ಗೊತ್ತಿರೋ ವಿಷಯನೇ. ಮಲಗೋ ಮುನ್ನ ಜ್ವರದ ತಾಪಮಾನ ಕಡಿಮೆ ಮಾಡೋದಕ್ಕೆ ಹಾಗೆ ಗುಣಪಡಿಸೋ ಪ್ರಕ್ರಿಯೆನ ಹೆಚ್ಚು ಮಾಡೋದಕ್ಕೆ 1 ಟೀ ಚಮಚ ಅರಿಶಿಣದ ಪುಡಿನ 1 ಲೋಟ ಬೆಚ್ಚಗಿನ ಹಾಲಿನೊಂದಿಗೆ ಬೆರೆಸ್ಕೊಂಡು ಕುಡಿಯಿರಿ. ಆಪಲ್ ಸೈಡರ್ ವೆನಿಗರ್. ಆಪಲ್ ಸೈಡರ್ ವೆನಿಗರ್ ದೇಹದ pH ಸಮತೋಲನ ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಜ್ವರನ ಕಡಿಮೆ ಮಾಡೋದಕ್ಕೂ ಸಹಾಯ ಮಾಡುತ್ತೆ. 1 ಲೋಟ ನೀರು ತಗೊಂಡು ಅದಕ್ಕೆ ಆಪಲ್ ಸೈಡರ್ ವೆನಿಗರ್ನ 1 ಚಮಚ ಸೇರಿಸಿ ದಿನಕ್ಕೆ ಹಲವಾರು ಬಾರಿ ಕುಡಿಯೋದ್ರಿಂದ ಉತ್ತಮ ಪ್ರಯೋಜನ ದೊರೆಯುತ್ತೆ. ಪುದೀನ ಎಲೆಗಳು. ಪುದೀನ ಎಲೆಗಳು ತಂಪಾಗಿಸೋ ಗುಣ ಹೊಂದಿದ್ದು
ಜ್ವರ ಮತ್ತು ಜೀರ್ಣಕ್ರಿಯೆ ಅಸ್ವಸ್ಥತೆಯನ್ನು ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಒಂದು ಹಿಡಿ ತಾಜಾ ಪುದೀನ ಎಲೆಗಳನ್ನ ನೀರಿನಲ್ಲಿ ಕುದಿಸಿ ದಿನವಿಡೀ ಕುಡಿಯೋ ಮೂಲಕ ಪುದೀನ ಚಹಾನ ಮಾಡ್ಕೋಬೋದು. ವಿಶ್ರಾಂತಿ ಮತ್ತು ಪೌಷ್ಟಿಕ ಆಹಾರ. ಟೈಫಾಯ್ಡ್ನಿಂದ ಚೇತರಿಸ್ಕೊಳ್ಳೋದಕ್ಕೆ ಸಾಕಷ್ಟು ವಿಶ್ರಾಂತಿ ಪಡೆಯೋದು ತುಂಬ ಮುಖ್ಯವಾದ ಅಂಶ. ನಿಮ್ಮ ದೇಹ ಚೇತರಿಸ್ಕೊಳ್ಳೋದಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ನೀಡಿ. ಹೆಚ್ಚುವರಿಯಾಗಿ ಅನ್ನ, ಬೇಯಿಸಿದ ತರಕಾರಿ ಮತ್ತು ಕಡಿಮೆ ಕೊಬ್ಬಿನ ಪ್ರೋಟೀನ್ಗಳಂಥ ಸುಲಭವಾಗಿ ಜೀರ್ಣವಾಗುವ ಆಹಾರಗಳನ್ನು ತಿನ್ನಿ. ಟೈಫಾಯ್ಡ್ ದೌರ್ಬಲ್ಯದಿಂದ ಚೇತರಿಸ್ಕೊಳ್ಳೋದು. ಟೈಫಾಯ್ಡ್ ಜ್ವರದ ಆರಂಭಿಕ ಲಕ್ಷಣ ಕಡಿಮೆ ಆದ ನಂತರನೂ ನಿಮ್ಮನ್ನು ದುರ್ಬಲ ಮತ್ತು ಆಯಾಸ ಭಾವನೆಗೊಳಪಡಿಸ್ಬೋದು. ಚೇತರಿಕೆ ಸಮಯದಲ್ಲಿ ನಿಮ್ಮ ಶಕ್ತಿ ಮತ್ತು ಶಕ್ತಿನ ವಾಪಸ್ ಪಡೆಯೋದಕ್ಕೆ ಸರಿಯಾದ ಪೋಷಣೆ, ಹೆಚ್ಚಿನ ನೀರು ಕುಡಿಯೋದು ಮತ್ತು ವಿಶ್ರಾಂತಿಯತ್ತ ಗಮನ ಹರಿಸೋದು ಅತಿ ಮುಖ್ಯ. ಇನ್ನು ಸಮತೋಲನ ಆಹಾರದ ಸೇವನೆ. ನಿಮ್ಮ ದೇಹನ ಪೋಷಣೆ ಮಾಡೋದಕ್ಕೆ ಮತ್ತು ಗುಣಪಡಿಸೋ ಪ್ರಕ್ರಿಯೆಯನ್ನು ಬೆಂಬಲಿಸೋದಕ್ಕೆ ಹಣ್ಣು, ತರಕಾರಿ, ಧಾನ್ಯ, ಕಡಿಮೆ ಕೊಬ್ಬಿದ ಪ್ರೋಟೀನ್ ಆಹಾರಗಳು ಮತ್ತು ಕೊಬ್ಬಿನಂಶದಷ್ಟವಾಗಿ ಪೌಷ್ಟಿಕವಾಗಿರೋ ಆಹಾರಗಳನ್ನ ಹೆಚ್ಚಿಗೆ ತಗೊಳ್ಳಿ. ಜೀರ್ಣಿಸಿಕೊಳ್ಳುವಂಥ ಕಷ್ಟಕರವಾಗಿರೋ ಭಾರವಾದ, ಜಿಡ್ಡಿನ ಅಥವಾ ಮಸಾಲೆಯುಕ್ತ ಆಹಾರನ ತಪ್ಪಿಸಿ. ಇನ್ನು ನೀರಿನ ಅಂಶ ಕಾಪಾಡ್ಕೊಳ್ಳೋದು. ಅನಾರೋಗ್ಯದ ಸಮಯದಲ್ಲಿ ಕಳೆದು ಹೋಗಿರೋ ದ್ರವನ ತುಂಬೋದಕ್ಕೆ ಮತ್ತು ನಿರ್ಜಲೀಕರಣ ತಡೆಯೋದಕ್ಕೆ ನೀರು, ಸಾಂಬಾರ್ ಅಥವಾ ಎಲೆಕ್ಟ್ರೋಲೈಟ್ ಭರಿತ ಪಾನೀಯಗಳನ್ನ ಹೆಚ್ಚಾಗಿ ಸೇವಿಸಿ. ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ನಿಮ್ಮ ದೇಹ ವಿಶ್ರಾಂತಿ ಪಡೆಯೋದಕ್ಕೆ ಮತ್ತು ಚೇತರಿಸ್ಕೊಳ್ಳೋದಕ್ಕೆ ಸಾಕಷ್ಟು ನಿದ್ರೆ ಮಾಡೋ ಮೂಲಕ ಮತ್ತು ನಿಮ್ಮ ಶಕ್ತಿನ ಮರಳಿ ಪಡೆಯೋವರೆಗೂ ದೈಹಿಕ ಚಟುವಟಿಕೆಗಳಿಂದ ಅವನ್ನ ಕಡಿಮೆ ಮಾಡೋ ಮೂಲಕ ನೀವು ಉತ್ತಮವಾಗಿ ಆರಂಭಿಸಿದಾಗ ಕ್ರಮೇಣ ನಿಮ್ಮ ಚಟುವಟಿಕೆ ಮಟ್ಟನ ಹೆಚ್ಚಿಸಿ. ವಿಟಮಿನ್ ಮತ್ತು ಖನಿಜಗಳೊಟ್ಟಿಗೆ ಪೂರಕನೂ ತಗೊಳ್ಳಿ. ಮಲ್ಟಿವಿಟಮಿನ್ ಅಥವಾ ವಿಟಮಿನ್ ಸಿ, ಸತು, ಪ್ರೊಬಯೋಟಿಕ್ಗಳ ಥರ ಹೆಚ್ಚುವರಿ ಪೂರಕತೆಗಳೊಂದರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ಬಲಪಡಿಸೋದು ಮತ್ತು ಚೇತರಿಕೆಯನ್ನು ಉತ್ತೇಜಿಸೋದಕ್ಕೂ ಇದು ಸಹಾಯ ಮಾಡುತ್ತೆ. ಇನ್ನು ಒತ್ತಡವನ್ನು ನಿರ್ವಹಿಸೋದು. ನಿಮ್ಮ ದೇಹ ಹೆಚ್ಚು ಪರಿಣಾಮಕಾರಿಯಾಗಿ ಚೇತರಿಸಿಕೊಳ್ಳೋದಕ್ಕೆ ಧ್ಯಾನ, ಆಳವಾದ ಉಸಿರಾಟ ಮತ್ತು ವ್ಯಾಯಾಮದಂಥ ಒತ್ತಡ ಕಡಿಮೆ ಮಾಡುವಂಥ ತಂತ್ರನ ಅಭ್ಯಾಸ ಮಾಡಿ. ಇಷ್ಟಾಗಿಯೂ ಟೈಫಾಯ್ಡ್ ಜ್ವರಕ್ಕೆ ಸಂಬಂಧಿಸಿದ ದೌರ್ಬಲ್ಯ ಮತ್ತು ಆಯಾಸನ ಗಮನಿಸಿದ್ರೆ ಸಮಯ ಮತ್ತು ಆರೈಕೆಗೆ ಗಮನ ನೀಡಿದರೆ ಇವುಗಳನ್ನು ನಿವಾರಿಸ್ಬೋದು ಮತ್ತು ನೀವು ಆರಾಮವಾಗಿ ಚೇತರಿಸ್ಕೊಳ್ಬೋದು ಮತ್ತು ನಿಮ್ಮ ಶಕ್ತಿಯನ್ನು ಕೂಡ ಮರಳಿ ಪಡಿಬೋದು. ಇನ್ನು ಪ್ರೆಗ್ನೆಂಟ್ಗಳಿಗೆ ಟೈಫಾಯ್ಡ್ ಬಂದರೆ ಏನು ಮಾಡ್ಬೋದು? ಯಾವ ಮನೆಮದ್ದು? ನೀವು ಗರ್ಭಿಣಿಯಾಗಿದ್ದರೆ ಅಥವಾ ನಿಮಗೆ ಟೈಫಾಯ್ಡ್ ಇರೋದು ಪತ್ತೆ ಆದರೆ ಸುರಕ್ಷಿತ ಚಿಕಿತ್ಸೆಯಾಗಿ ನಿಮ್ಮ ಡಾಕ್ಟ್ರನ್ನ ಫಸ್ಟ್ ಕನ್ಸಲ್ಟ್ ಮಾಡಿ. ಅದಾಗಿಯೂ ಗರ್ಭಾವಸ್ಥೆಯಲ್ಲಿ ಟೈಫಾಯ್ಡ್ ಕೆಲವು ಮನೆಮದ್ದುಗಳು ಪರಿಹಾರವನ್ನು ನೀಡಬಹುದು. ಇದು ಜಲಸಂಚಯನ ಮತ್ತು ಪೋಷಣೆಯನ್ನು ಬೆಂಬಲಿಸುತ್ತೆ. ತೆಂಗಿನ ನೀರು ಅಂದರೆ ಎಳ್ನೀರು ಅಥವಾ ORS ನೀರಿನ ಅಂಶ ಕಾಪಾಡಿಕೊಳ್ಳೋದಕ್ಕೆ ಸುರಕ್ಷಿತ ಮತ್ತು ಇದು ಪರಿಣಾಮಕಾರಿ. ಶುಂಠಿ ಚಹಾ ವಾಕರಿಕೆಗೆ ಸಹಾಯ ಮಾಡುತ್ತೆ. ಅದು ತುಂಬ ಬಲವಾಗಿಲ್ಲ ಅಂತಲೂ ಖಚಿತ ಮಾಡ್ಕೊಳ್ಳಿ. ಬೇಯಿಸಿದ ಅನ್ನ ನೀರು ಜೀರ್ಣಕ್ರಿಯೆಯನ್ನು ಶಮನ ಮಾಡುತ್ತೆ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತೆ. ಇನ್ನು ಬೆಚ್ಚಗಿನ ನೀರಿನೊಂದಿಗೆ ತಾಜಾ ನಿಂಬೆ ರಸ ರೋಗ ನಿರೋಧಕ ಶಕ್ತಿಯನ್ನು ಬೆಂಬಲಿಸೋದಕ್ಕೆ ವಿಟಮಿನ್ ಸಿಯ ನೈಸರ್ಗಿಕ ಮೂಲ ಲಿಂಬೆ ನೀರು. ಸಾಕಷ್ಟು ವಿಶ್ರಾಂತಿ ಮತ್ತು ಸರಳ ಊಟ. ಬೇಯಿಸಿದ ತರಕಾರಿ, ಮೃದುವಾಗಿರೋ ಅನ್ನವನ್ನು ಊಟ ಮಾಡಿ. ಎಣ್ಣೆಯುಕ್ತ ಅಥವಾ ಮಸಾಲೆಯುಕ್ತ ಆಹಾರವನ್ನು ತಿನ್ನೋದೇ ಬಿಡಿ. ಗರ್ಭಾವಸ್ಥೆಯಲ್ಲಿ ಯಾವುದೇ ಗಿಡಮೂಲಿಕೆ ಚಹಾ ಅಥವಾ ಪರಿಹಾರಗಳನ್ನ ಬಳಸೋ ಮೊದಲು ನಿಮ್ಮ ಡಾಕ್ಟರ್ನ ಫಸ್ಟ್ ಕನ್ಸಲ್ಟ್ ಮಾಡಿ. ಇವಿಷ್ಟು ಟೈಫಾಯ್ಡ್ ಜ್ವರಕ್ಕೆ ಸಂಬಂಧಪಟ್ಟ ಮಾಹಿತಿಯಾಗಿತ್ತು. ಇನ್ನೂ ಇಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮನೆ ಮದ್ದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.